ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಜನಸಾಮಾನ್ಯರಿಗೆ ಕಿರುಕುಳ ಹಿನ್ನೆಲೆ ಕರವೇ ರೈತ ಸಂಘದಿಂದ ಹಾಸನದ ಕಿನಾರಾ ಕ್ಯಾಪಿಟಲ್ ಫೈನಾನ್ಸ್ ಕಚೇರಿ ಮುಂದೆ ಜಂಟಿ ಪ್ರತಿಭಟನೆ. ಉತ್ತಮ ಬೆಳವಣಿಗೆಗಾಗಿ ಶಿಕ್ಷಣದ ಅಡಿಪಾಯ ಮುಖ್ಯ. ಹಾಸನದಲ್ಲಿ ಕಲ್ಕತ್ತಾದ ತರಬೇತುದಾರ ಸಯ್ಯದ್ ನಿಜಾಮ್ ಖಾದ್ರಿ ಸಲಹೆ. ವಿಶ್ವವಿದ್ಯಾಲಯವನ್ನ ಹಾಸನದಲ್ಲಿ ಉಳಿಸಲು ಆಗ್ರಹಿಸಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಜನಸಾಮಾನ್ಯರಿಗೆ ಕಿರುಕುಳ ನೀಡುತ್ತಾ ಇರುವ ಮೈಕ್ರೋ ಫೈನಾನ್ಸ್ ಮುಚ್ಚುವ ತನಕ ನಾವು ಹೋರಾಟವನ್ನ ನಿಲ್ಲಿಸುವುದಿಲ್ಲವೆಂದು ಆಗ್ರಹಿಸಿ ಹಾಸನದ ಕೆಆರ್ಪುರಂ ಬಡಾವಣೆಯಲ್ಲಿರುವ ಕೆನಾರಾ ಕ್ಯಾಪಿಟಲ್ ಫೈನಾನ್ಸ್ ಕಚೇರಿಯ ಮುಂದೆ ಕರವೇ ಮತ್ತು ರೈತ ಸಂಘದಿಂದ ಜಂಟಿಯಾಗಿ ಪ್ರತಿಭಟನೆಯನ್ನ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆಯ ಮುಂಭಾಗದಿಂದ ಪಾದಯಾತ್ರೆ ಹೊರಟು ನಗರದ ಕೆಆರ್ಪುರಂನಲ್ಲಿರುವ ಕಿನಾರಾ ಕ್ಯಾಪಿಟಲ್ ಫೈನಾನ್ಸ್ ಕಚೇರಿ ಮುಂದೆ ಘೋಷಣೆಯನ್ನು ಕೂಗಿ ಪ್ರತಿಭಟಿಸಿದರು. ಈ ವೇಳೆ ಪ್ರತಿಭಟನೆ ನಡೆಸುವಾಗ ಫೈನಾನ್ಸ್ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬೀಗ ಹಾಕಿಕೊಂಡು ಹೊರ ನಡೆದ ಪ್ರಸಂಗ ಕೂಡ ನಡೆಯಿತು. ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯ ರೈತ ಸಂಘ ರಕ್ಷಣಾ ವೇದಿಕೆ ಹಾಸನ ಜಿಲ್ಲೆ ಹಾಸನ ಇವರ ವತಿಯಿಂದ ಜಂಟಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಕಿನಾರಾ ಕ್ಯಾಪಿಟಲ್ ಫೈನಾನ್ಸ್ ಇದರ ವಿರುದ್ಧವಾಗಿ ನಮ್ಮ ಪ್ರತಿಭಟನೆ. ಈ ಫೈನಾನ್ಸ್ನವರು ಆರ್ಬಿಐ ಬ್ಯಾಂಕಿನ ಸಾಲದ ಬಡ್ಡಿಯನ್ನು ಮುರಿದು ಹಾಕಿ ರೈತರಿಗೆ ಹಣದ ಆಸೆಯನ್ನು ತೋರಿಸಿ ಬೆಳೆಯನ್ನ ಬೆಳೆಯೋಕೆ ರೈತರು, ಕೂಲಿ ಕಾರ್ಮಿಕರು ಹಾಗೂ ಇನ್ನಿತರೆ ಜನಸಾಮಾನ್ಯರು ಪಡೆದ ಸಾಲವನ್ನ ಒಂದು ತಿಂಗಳ ಕಂತು ಕಟ್ಟದೇ ಇದ್ದ ಪಕ್ಷದಲ್ಲಿ 2ನೇ ತಿಂಗಳಿಗೆ ಮನೆಯ ಬಳಿ ಬಂದು ಸಾಲವನ್ನ ಕೇಳೋದು, ನ್ಯಾಯಾಲಯದಲ್ಲಿ ದಾವಿಯನ್ನ ಹೂಡುವುದು ಅಂತ ದೂರಿದ್ರು. ಈ ಕೆನರಾ ಫೈನಾನ್ಸ್ ಏನಿದೆ ಇಲ್ಲಿ, ಇದು ಇವತ್ತು ರಾತ್ರಿ ಸಮಯದಲ್ಲಿ ಅಂದ್ರೆ ಕನಿಷ್ಠ 7:30-8 ಗಂಟೆಯಲ್ಲಿ ಹೋಗ್ಬಿಟ್ಟು ಯಾರು ಸಾಲಗಾರ ಇರ್ತಾರೆ ಅವ್ರ ಮನೆಗೆ ಹೋಗ್ಬಿಟ್ಟು ವಸೂಲಿಗೆ ಹೋಗ್ತಾರೆ. ನಾನು ಪ್ರತ್ಯಕ್ಷವಾಗಿ ನನ್ನೊಂದು ಯಾರೋ ಒಂದು ಮನೆಗೆ ಹೋದಾಗ ನಾನು ಹೋಗಿ ಅದನ್ನ ಕೇಳಿದಾಗ ಯಾಕೆ ಇಷ್ಟೊತ್ತಲ್ಲಿ ಬರ್ತೀನಿ ಅಂದ್ರೆ ಕರೆದು ಬಂದ್ರು ಅಂತ ಹೇಳ್ತಾರೆ. ಇವರು ರೌಡಿಗಳನ್ನ ದಲ್ಲಾಳಿಗಳನ್ನ ಇಟ್ಕೊಂಡು ಇವರು ಮನೆ ಬಾಗಿಲಿಗೆ ಹೋಗಿ ವಸೂಲಿ ಮಾಡ್ತಾ ಇದಾರೆ. ಜೊತೆಗೆ ಏನು ಅಂತಂದ್ರೆ ಇವರು ಸರ್ಕಾರ ಇವತ್ತು ಹೇಳಿದೆ ಯಾವುದೇ ಮನೆ ಬಾಗಿಲಿಗೆ ಹೋಗ್ಬಾರ್ದು, ನೀವು ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ರು ಸಹ ಇವರು ಮನೆ ಬಾಗಿಲಿಗೆ ಹೋಗ್ತಾ ಇದಾರೆ. ಈಗ ಒಂದು 4-5 ದಿನದಲ್ಲಿ ಹೋಗಿರೋಂತ ಒಂದು ಸಮಸ್ಯೆ, ಆ ಘಟನೆ ನಾನು ಕಣ್ಣಾರೆ ನೋಡಿದೀನಿ. ಇವ್ರು ಕೇಳಿದ್ರೆ ಏನಂತ ಹೇಳ್ತಾರಂದ್ರೆ, ನೋಡಿ ನಾವು ಕಾನೂನು ಏನ್ ಹೇಳುತ್ತೆ, RBI ಏನ್ ರೂಲ್ಸ್ ಇದೆ ಅದ್ರ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ರೆ, ನನ್ನ ಹತ್ರ ದಾಖಲಾತಿಗಳಿದೆ. ಇವರು 35% ವಸೂಲಿ ಮಾಡ್ತಾ ಇದಾರೆ. ಇವರು 35% ವಸೂಲಿ ಮಾಡ್ತಾ ಇದಾರೆ. ಇವರು ಯಾರು ಒಂದು ನ್ಯಾಯ ಕೇಳಕ್ ಹೋದ್ರೆ ಅವ್ರ ದೌರ್ಜನ್ಯ ಮಾಡ್ತಾರೆ. ಇವರು ಬರೀ ಇಲ್ಲಿ ಅಲ್ಲ, ಬೆಂಗಳೂರಿಂದನೂ ಫೋನ್ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಯಾರಾದ್ರೂ ಅವ್ರಿಗೆ ಅಫಿಷಿಯಲ್ ಇಂದ ಯಾರಾದ್ರೂ ಜಾಮೀನು ಹಾಕಿದ್ರೆ ಅವ್ರಿಗೆ ಕಟ್ತೀಯೋ ನೀನ್ಯಾರು ಅಂತ ಜಾಗಕ್ಕೆ ಬಂದ್ಬಿಟ್ಟು ನಾನು ನಿನ್ಗೆ ಅಲ್ಲಿ ವಸೂಲಿ. ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾತನಾಡಿ, ಕರ್ನಾಟಕ ಸರ್ಕಾರವು ಈಗಾಗಲೇ ಫೈನಾನ್ಸ್ ರವರು ನಡೆಸುವ ಸಾಲ ಸಲುವಾಗಿ ನೋಟಿಸ್ ನೀಡಿದರೂ ಸಹ ಇವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಮತ್ತೆ ಅದೇ ರೀತಿ ಹಾಸನದಲ್ಲಿ ನಡೆದುಕೊಳ್ಳುತ್ತಿರುವುದು ನಿಜವಾಗಿಯೂ ದುಃಖಕರವಾದಂತಹ ವಿಷಯವಾಗಿರುತ್ತೆ. ಈ ರೀತಿಯ ಫೈನಾನ್ಸ್ನವರನ್ನ ನಮ್ಮ ರಾಜ್ಯದಿಂದ ಹೊರದೂಡಬೇಕು ಹಾಗೂ ಈ ರೀತಿ ನಡೆದುಕೊಳ್ತಿರುವವರ ಮೈಕ್ರೋ ಫೈನಾನ್ಸ್ ಹಾಗೂ ಕಿನಾರಾ ಕ್ಯಾಪಿಟಲ್ ಹಾಗೂ ಇನ್ನಿತರೆ ಫೈನಾನ್ಸ್ನ ಮುಚ್ಚುವ ತನಕ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ತಮ್ಮ ನಿರ್ಧಾರವನ್ನು ತಿಳಿಸಿದರು. ಇವು ತಮಿಳುನಾಡು, ಆಂಧ್ರ ಇಂಥ ಇದರಲ್ಲಿ ಬಂದು ಶ್ರೀರಾಮ್ ಫೈನಾನ್ಸ್ ಅಂತ ಅದು ಯಾವ್ಯಾವ್ದೋ ಫೈನಾನ್ಸ್ ಹೆಸರು ಇಟ್ಕೊಬಿಟ್ಟು ಇಲ್ಲಿ ನಮ್ಮ ರೈತರುಗಳನ್ನ ತೊಂದರೆ ಕೊಡ್ತಾವ್ರೆ. ಆಮೇಲೆ ಯಾರದೇ ರೈತರುಗಳಿಗೆ ಮನೆಗಳಿಗೆ ಹೋಗೋದೇ ಆಗಲಿ, ನೋಟಿಸ್ ಕೊಡೋದೇ ಆಗಲಿ, ಹರಾಜು ಹಾಕೋದೇ ಆಗಲಿ, ಅದು ಇದು ಅಂತ ಹೆದರಿಕೆ ಕೊಟ್ರೆ ಇವರು ಕರ್ನಾಟಕನ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ಮೇಲೆ ಇಷ್ಟು ದಿನ ಸರ್ಕಾರ ಮೊನ್ನೆ ತಾನೇ ಅಂಗೀಕಾರ ಆಗ್ತೈತೆ ರಾಜ್ಯಪಾಲರ ಇದರಿಂದ, ಯಾರೇ ರೈತರನ್ನ ತೊಂದರೆ ಕೊಡಬಾರ್ದು, ಫೈನಾನ್ಸ್ಗಳನ್ನು ಹೋಗಿ ಯಾರೇ ಜನಗಳಿಗೆ, ಕಾರ್ಮಿಕರು, ಬಡವರು ಯಾರೇ ಆಗಲಿ ತೊಂದರೆ ಕೊಡಬಾರ್ದು ಅಂತ ಇವ್ರು ಇದ್ಬದ್ದಿರೋರ್ನ ಅವ್ರನ್ನ ಒಂದು ಬಾಂಡ್ ಪೇಪರ್, ಚೆಕ್ಕು ಇವು ಎಲ್ಲ ಇಸ್ಕೊಬಿಟ್ಟು ಇಲ್ಲವೆಲ್ಲ ದಂಧೆ ಮಾಡ್ತವ್ರೆ. ಈ ಕಾರಣದಿಂದ ಇವರು ಫೈನಾನ್ಸ್ಗಳು ಸರ್ಕಾರ ಕೂಡಲೇ ಎಚ್ಚರಿಕೆನ ತಗೊಂಡು ಇಂಥ ಫೈನಾನ್ಸ್ಗಳನ್ನ ಖಾಲಿ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ರಾಜ್ಯದ ಈ ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ಗೌಡ, ಪ್ರಧಾನ ಕಾರ್ಯದರ್ಶಿ ಶರೀಫ್, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೇಕೆರೆ ರವಿ, ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ಕಮಲಮ್ಮ, ಕಾರ್ಯದರ್ಶಿ ಮಧು, ಪವನ್, ಅರುಣ್, ಸತೀಶ್, ಶಶಿಕುಮಾರ್, ಪವಿತ್ರ ಇತರರು ಉಪಸ್ಥಿತರಿದ್ದರು. ಉತ್ತಮ ಬೆಳವಣಿಗೆಗಾಗಿ ಶಿಕ್ಷಣದ ಅಡಿಪಾಯ ಮುಖ್ಯವಾಗಿದೆ. ಶಿಕ್ಷಣವು ವ್ಯಕ್ತಿಯ ಭವಿಷ್ಯ ರೂಪಿಸುವತ್ತ ಮಾರ್ಗದರ್ಶನ ನೀಡುತ್ತದೆ ಎಂದು ಹಾಸನದಲ್ಲಿ ಸಯ್ಯದ್ ನಿಜಾಮ್ ಖಾದ್ರಿ ತಿಳಿಸಿದರು. ಹಾಸನದ 80 ಫೀಟ್ ರಸ್ತೆಯಲ್ಲಿ ಹೊಸದಾಗಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರವನ್ನು ಮಿನಾಜ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿ, ಉತ್ತಮ ಶಿಕ್ಷಣವು ಉತ್ತಮ ವ್ಯಕ್ತಿತ್ವ, ಸಮಾಜ ಮತ್ತು ರಾಷ್ಟ್ರವನ್ನು ನಿರ್ಮಿಸುತ್ತೆ. ಆದ್ದರಿಂದ ಶಿಕ್ಷಣ ನಿರಂತರವಾಗಿ ಸಮಾಜದಲ್ಲಿ ಬೆಳಗಿನೋಪಾದಿಯಲ್ಲಿರಬೇಕು ಅಂತ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ತಿಳಿಸಿದರು. ನಂತರ ಮಾತನಾಡಿದ ಮಿನ್ ಹಜಾಲ್ ಕುರಾನ್ ಇಂಟರ್ನ್ಯಾಷನಲ್ ಬೆಂಗಳೂರಿನ ಸಂಯೋಜಕರಾದ ಅಯೂಬ್ ಅನ್ಸಾರಿ ಅವರು, ಉತ್ತಮ ವ್ಯಕ್ತಿತ್ವಕ್ಕಾಗಿ ವ್ಯಕ್ತಿಗೆ ಕೌಶಲ್ಯಗಳು ತುಂಬಾ ಮುಖ್ಯ. ಇದೇ ಉದ್ದೇಶಕ್ಕಾಗಿ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ಅಂತ ತಿಳಿಸಿದರು.
That is already as per the base under 5 years. जिंदगी में फिर वो एक्सपीरियंस से गुजरेगा, मगर वो कैसे रिएक्ट करेगा उसके फाउंडेशन के हिसाब से होगा। क्या वो सहमा हुआ है, क्या वो इंट्रोवर्ट हो गया है, क्या वो एक्सट्रोवर्ट हो गया है, क्या उसके वालिदैन झगड़ा किए इस 5 साल की एज में और वो तुतला रहा है, हकला रहा है, कॉन्फिडेंट नहीं है, ऑलरेडी पर्सनालिटी बिल्ड हो गई। ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ನಮ್ಮ ಹಾಸನ್ ಟಿವಿ ಸಂಯೋಜಕರಾದ ತೌಫಿಕ್ ಖಾನ್ ಹಾಗೂ ಉಪನ್ಯಾಸಕರಾದ ಮುಜಾಮಿಲ್, ಹಾಸನ ಮಿನು ಅಜಲ್ಪರನ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಸದಸ್ಯರುಗಳಾದ ರಾಜಿಕ್, ಆರಿಫ್, ಮೋಹಿನ್ ಖಾನ್ ಹಾಗೂ ಮಹಿಳಾ ಸದಸ್ಯರುಗಳು ಹಾಜರಿದ್ದರು. ಹಾಸನ ವಿಶ್ವವಿದ್ಯಾಲಯವನ್ನ ಇಲ್ಲಿಯೇ ಮುಂದುವರಿಸುವಂತೆ ಆಗ್ರಹಿಸಿ ವಿಶ್ವವಿದ್ಯಾಲಯದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟಿಸಿ ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ವಿನಯ್ ಮಾಧ್ಯಮದೊಂದಿಗೆ ಮಾತನಾಡಿ, ಉಪಮುಖ್ಯಮಂತ್ರಿ ನೇತೃತ್ವದ ಸಂಪುಟ ಉಪಸಮಿತಿಯ ಕಳೆದ ಸರ್ಕಾರದ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಿದ್ದ 2 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋಕೆ ತೀರ್ಮಾನಿಸಿದೆ ಎಂಬ ವರದಿಯಾಗಿದ್ದು, ಹಾಸನ ಜಿಲ್ಲೆಯಲ್ಲಿ ಹೊಸದಾಗಿ ಶುರುವಾಗಿದ್ದ ಹಾಸನ ವಿಶ್ವವಿದ್ಯಾಲಯವನ್ನು ಸಹ ಮುಚ್ಚಬೇಕಾಗಿರುವುದು ಈ ಜಿಲ್ಲೆಯ ಜನರಿಗೆ ನಿರಾಸೆಯಾಗಿದೆ. ಇದರಿಂದ ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವು ದುಬಾರಿಯಾಗಲಿದೆ. ಪ್ರಸ್ತುತ ನಮ್ಮ ಜಿಲ್ಲೆಯ ಹಾಸನ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ 56 ಕಾಲೇಜುಗಳು ಸೇರಿದ್ದು ಒಟ್ಟು 29,000 ವಿದ್ಯಾರ್ಥಿಗಳು ಸ್ನಾತಕ ಮತ್ತು ಸ್ನಾತಕೋತ್ತರ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಹಾಗಾಗಿ ಜಿಲ್ಲೆಯ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಹಿತದೃಷ್ಟಿಯಿಂದ ಹಾಸನ ವಿಶ್ವವಿದ್ಯಾಲಯವನ್ನು ಮುಚ್ಚದೆ ಮುಂದುವರಿಸಬೇಕು ಹಾಗೂ ಹಾಸನ ವಿಶ್ವವಿದ್ಯಾನಿಲಯದ ನಿರ್ವಹಣೆಗೆ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು, ಈ ಮೂಲಕ ಮನವಿ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದರು. ಹಾಸನ ಯೂನಿವರ್ಸಿಟಿಯಲ್ಲಿ ಬಾಟ್ನಿ ಫಸ್ಟ್ ಸೆಮಿಸ್ಟರ್ ವ್ಯಾಸಂಗ ಮಾಡ್ತಿದ್ದೇನೆ. ಸೊ ನಮಗೆ ಫಸ್ಟ್ ಸೆಮಿಸ್ಟರ್ MSc ವ್ಯಾಸಂಗ ಮಾಡ್ತಿದ್ದೀನಿ ಬಾಟ್ನಿ. ಸೊ ನಾವೀಗ ಸರ್ಕಾರ ಏನು ಈ ತಪ್ಪು ನಿರ್ಧಾರ ತೊಗೊಂಡಿದೆ ಹಾಸನ ವಿಶ್ವವಿದ್ಯಾಲಯನ ಕ್ಲೋಸ್ ಮಾಡೋಕ್ಕೆ, ಸೊ ಇದೇ ಥರ 9 ವಿಶ್ವವಿದ್ಯಾಲಯ ಕ್ಲೋಸ್ ಮಾಡ್ತಿದ್ದೆ. ಸೊ ಇದಕ್ಕೆ ನಮ್ಮ ವಿರೋಧ ಅಲ್ಲ, ನಾವಿಲ್ಲಿ ಬೇಡಿಕೆ ಏನು ಇಡ್ತಿಲ್ಲ. ನಮಗೆ ಯೂನಿವರ್ಸಿಟಿ ಬೇಕು. ಏನಕ್ಕೆ ಬೇಕು ಅಂದರೆ ಇವ್ರು ಇಷ್ಟ ಬಂದಂಗೆಲ್ಲ ಒಂದು ಸರ್ಕಾರ ಬರುತ್ತೆ, ನಮಗೆ NEP ಬೇಕು ಅಂತಾರೆ, ಒಂದು ಸರ್ಕಾರ ಬರ್ತಾರೆ, ನಮಗೆ ಬೇಡ ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲಿ ಸಫರ್ ಪಡ್ತಾರೆ, ಸರ್ಕಾರ ಎಲ್ಲ ಸಫರ್ ಪಡ್ತಾರೆ, ನಾವು ಸಫರ್ ಪಡ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಾಸನ ಯೂನಿವರ್ಸಿಟಿ ತಗೊಂಡ್ರೆ 54 ಕಾಲೇಜ್ ಬರ್ತವೆ. 54 ಕಾಲೇಜ್ ಅಂಡರ್ 31,000 ಜನ 56 ಕಾಲೇಜ್ ಬರ್ತವೆ. ಸೊ ಅದರ ಅಂಡರಲ್ಲಿ 31,000 ಜನ ಹುಡುಗರು ಸ್ಟಡಿ ಮಾಡ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಡಾಕ್ಟರ್ ಎಸ್.ಜೆ. ಮಹೇಶ್, ಡಾಕ್ಟರ್ ಪುಷ್ಪವತಿ, ಡಾಕ್ಟರ್ ಪುಟ್ಟರಾಜಪ್ಪ, ಡಾಕ್ಟರ್ ಅಶೋಕ್, ಡಾಕ್ಟರ್ ಪ್ರೇಮಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 48ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಡಿ ಕಂಪನಿ ಫ್ಯಾನ್ ಅಸೋಸಿಯೇಷನ್ ಸಕಲೇಶಪುರದ ಹೆನ್ನಲಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಸಿಹಿ ವಿತರಿಸಿ ಉಚಿತ ಬ್ಯಾಗ್, ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್, ಜಾಮಿಟ್ರಿ ಬಾಕ್ಸ್ ಹಾಗೂ ಆಟೋಪಕರಣಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶಶಿಧರ್ ಮಾತನಾಡಿ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇತರ ಕಾರ್ಯಕ್ರಮ ಹಮ್ಮಿಕೊಂಡಲ್ಲಿ ಮಕ್ಕಳಿಗೆ ಉತ್ಸಾಹ ಜೊತೆಗೆ ಬಡ ಮಕ್ಕಳಿಗೂ ಸಹಾಯ ಮಾಡಿದಂತಾಗುತ್ತೆ. ಇದೇ ತರ ಇತರೆ ಸಂಸ್ಥೆಗಳು ಮುಂದೆ ಬಂದಲ್ಲಿ ಸರ್ಕಾರಿ ಶಾಲೆ ಮುಚ್ಚುವುದು ತಪ್ಪಿಸೋಕೆ ಸಹಾಯವಾಗುತ್ತೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಡಿ ಕಂಪನಿ ತಾಲೂಕು ಅಧ್ಯಕ್ಷರಾದ ಶಶಿಕುಮಾರ್, ಉಪಾಧ್ಯಕ್ಷರಾದ ಕೋಮಲೇಶ್, ಖಜಾಂಚಿ ಪ್ರೇಮ್ಕುಮಾರ್, ಸದಸ್ಯರುಗಳಾದ ಶಿವು, ಮಧು, ಪಾಲಾಕ್ಷ, ರಾಹುಲ್, ಮನೋಜ್, ವಿನಯ್, ಮಂಜುನಾಥ್, ಸಂಜಯ್, ಆಕಾಶ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪೂರ್ಣೇಶ್, ಶಾಲೆಯ ಶಿಕ್ಷಕರಾದ ಜಗದೀಶ್, ಶಿಕ್ಷಕಿ ಸುಮಲತಾ ಹಾಜರಿದ್ದರು. ಸಂಭ್ರಮದ ಸುದ್ದಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ವಿಶೇಷ ಅವಕಾಶ. ಈ ದುಬಾರಿ ದುನಿಯಾದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋದು ಕಷ್ಟವೇ? ಚಿಂತಿಸಬೇಡಿ, ಇಲ್ಲಿದೆ ಸುವರ್ಣಾವಕಾಶ. ಹಾಸನದ ಹಾಸನಾಂಬ ದೇವಸ್ಥಾನದ ಬಳಿ ಇರುವ ಗೋಲ್ಡನ್ ಪಬ್ಲಿಕ್ ಸ್ಕೂಲ್ ತನ್ನ 25ನೇ ಸಿಲ್ವರ್ ಜೂಬ್ಲಿ ವರ್ಷವನ್ನ ವಿಶೇಷ ರಿಯಾಯಿತಿಯೊಂದಿಗೆ ಆಚರಿಸುತ್ತಿದೆ. ಪ್ರವೇಶಾತಿ ಶುಲ್ಕ ಒಬ್ಬ ಮಗುವಿಗೆ ಕೇವಲ 10,000 ಮಾತ್ರ, 2 ಮಕ್ಕಳಿಗೆ ಕೇವಲ 15,000 ಮಾತ್ರ, 5,000 ರಿಯಾಯಿತಿ. ಆದರೆ ಈ ಸುವರ್ಣ ಅವಕಾಶ ಏಪ್ರಿಲ್ 10ರ ತನಕ ಮಾತ್ರ. Hello everyone. Our Golden Public School is a place of learning and growth equipped with excellent facilities for support students in every aspects. We have well-furnished classrooms, qualified teachers, a well-stocked library, computer labs, school playgrounds. So, confident people think, decide and then take right decision. Thank you. ನಮ್ಮ ಶಾಲೆಯ ವಿಶೇಷತೆಗಳು: ನೈಪುಣ್ಯವುಳ್ಳ ಅನುಭವಿ ಶಿಕ್ಷಕರು, ಉತ್ತಮ ಗುಣಮಟ್ಟದ ತರಗತಿ ಕೋಣೆಗಳು, ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ಪ್ರಿ ಕೆಜಿಯಿಂದ 7ನೇ ತರಗತಿಯವರೆಗೆ ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ತಕ್ಷಣ ಸಂಪರ್ಕಿಸಿ 9448853849. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ
ಇಂದೇ ದಾಖಲಿಸಿಕೊಳ್ಳಿ. ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘಕ್ಕೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಬೆದರಿಕೆರೆ ಜಯರಾಮ್ ಅವರು ಜಿಲ್ಲಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಕಚೇರಿಗೆ ಆಗಮಿಸಿ ಶುಭವನ್ನ ಹಾರೈಸಿದರು. ನಗರದ ಬಿಎಂ ರಸ್ತೆ ಹುಡಾ ಕಚೇರಿ ಪಕ್ಕದಲ್ಲಿರುವ ಹಾಸನ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘ ನಿಗಮ ಕಚೇರಿಯಲ್ಲಿ ಚುನಾವಣೆಗೆ ನಿಗದಿ ಮಾಡಲಾಗಿದ್ದು ಈಗಾಗಲೇ 12 ಜನ ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆ ನಡೆದು ಸಾಮಾನ್ಯ ಸ್ಥಾನದಿಂದ ಕ್ರಮಬದ್ಧವಾಗಿ ಚಂದ್ರೇಗೌಡ, ಕೃಷ್ಣೇಗೌಡ, ಹಾನವೇಗೌಡ, ಶಂಕರೇಗೌಡ, ನಾಗೇಶಯ್ಯ, ಸತ್ಯಪ್ರಕಾಶ್, ಜಿಲ್ಲಾ ಸಂಗಮ್, ಗಗನ್, ವೆಂಕಟೇಶ್, ರಂಗನಾಥ್, ಬಸಮ್ಮ, ಉಮೇಶ್ ಇವರು ಅವಿರೋಧವಾಗಿ ಚುನಾಯಿತರಾದರು. ಇದಾದ ಬಳಿಕ ಅಧ್ಯಕ್ಷರ ಸ್ಥಾನಕ್ಕೆ ಜೆಡಿಎಸ್ ಮುಖಂಡರಾದ ಬಿದರೆಕೆರೆ ಜಯರಾಮ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಗೆ ಎಲ್ಲ ನಿರ್ದೇಶಕರ ಒಪ್ಪಿಗೆ ಸೂಚಿಸಿದರು. ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಸಂತೋಷ ವ್ಯಕ್ತಪಡಿಸಿದರು. ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಬಿದರೆಕೆರೆ ಜಯರಾಮ್ ಮತ್ತು ಸಂಘದ ಎಲ್ಲ ಸದಸ್ಯರು ಕೂಡ ನೂತನವಾಗಿ ಚುನಾಯಿತರಾಗಿದ್ದು ಆಯ್ಕೆಗೊಂಡ ಎಲ್ಲರಿಗೂ ಶುಭಾಶಯವನ್ನು ಕೋರ್ತೇನೆ ಅಂತ ಈ ಸಂಘವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಅಂತ ಹೇಳಿದರು. ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷ ಬಿದರೆಕೆರೆ ಜಯರಾಮ್ ಮಾತನಾಡಿ, ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡೋಕೆ ಸಹಕರಿಸಿದ ಹಿರಿಯ ಸದಸ್ಯರು ಸೇರಿದಂತೆ ಎಲ್ಲ ನಿರ್ದೇಶಕರು ಸಹಕರಿಸಿದ್ದಾರೆ. ಈ ಸಂಸ್ಥೆ ಬೆಳೆಯಬೇಕಾದರೆ ದಿವಂಗತ ಎಚ್.ಎಸ್. ಪ್ರಕಾಶಣ್ಣ, ಪಟೇಲ್ ಶಿವರಾಮ್ ಇಬ್ಬರೂ ಸಂಸ್ಥೆಗೆ ಕಣ್ಣುಗಳಿದ್ದಂತೆ. ಆ ಕಾಲದಲ್ಲಿ ಇಬ್ಬರು ಕೂಡ ಅನುದಾನ ತಂದು ಸಂಸ್ಥೆ ಲಾಸಲ್ಲಿದ್ದದನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇವರಿಬ್ಬರು ನಮ್ಮ ಕಣ್ಣ ಮುಂದೆ ಇಲ್ಲದಿದ್ರೂ ಅವರ ಮಾರ್ಗದರ್ಶನ ನಮಗೆ ಯಾವಾಗಲೂ ಇರುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜಯರಾಮ್ ರವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಮತ್ತು ಸಂಘದ ಎಲ್ಲ ಸದಸ್ಯರುಗಳು ಕೂಡ ನೂತನವಾಗಿ ಏನು ಎಲ್ಲ ಚುನಾಯಿತರಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಸಂಘ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಮತ್ತು ಈಗಾಗಲೇ ಆಪ್ಕಾಮ್ಸ್ನ ಹಾಸನ ಜಿಲ್ಲೆಯಲ್ಲಿ ಉತ್ತಮವಾಗಿ ಏನು ನಮ್ಮ ಪಟೇಲ್ ಶಿವರಾಮ್ ಅವರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಏನು ನಡೆಸ್ಕೊ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮತ್ತು ಏನು ನಮ್ಮ ಪಟೇಲ್ ಶಿವರಾಮ್ ಅವರು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರ್ತಾ ಒಂದು ಸಂಘ ಸಂಸ್ಥೆಯನ್ನು ದೊಡ್ಡ ಮಟ್ಟಕ್ಕೆ ನಮ್ಮ ಆಪ್ಕಾಮ್ಸ್ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತಾ ಮತ್ತೊಮ್ಮೆ ಎಲ್ಲ ಸಂಘದ ಸದಸ್ಯರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಜಿಲ್ಲಾ ತೋಟದ ಬೆಳೆಗಾರರ ಮಾರಾಟ ಮಂಡಲದ ಅಧ್ಯಕ್ಷ ಆಗಿ ನಮ್ಮ ಹಿರಿಯ ಸದಸ್ಯರಾದಂಥ ಪುಟ್ಟರಾಜಣ್ಣವರು, ಕೃಷ್ಣೇಗೌಡರು, ಚಂದ್ರೇಗೌಡರು, ವೆಂಕಟೇಶಣ್ಣ, ಶಂಕರೇಗೌಡರು, ಬಸವಣ್ಣವರು, ಕಲಾವತಿಯವರು, ನಮ್ಮ ನಾಗೇಶಯ್ಯನವರು ಎಲ್ಲ 12 ಜನ ಡೈರೆಕ್ಟರ್ ನನ್ನನ್ನ ಈ ಸಂಸ್ಥೆ ಉನ್ನತ ಬೆಳೆಗೆ ಎಲ್ಲ ಸಹಕಾರ ಬೆಳೀಲಿ ಅಂತ ಇವತ್ತು ಅವಿರೋಧ ಆಯ್ಕೆ ಮಾಡಿದ್ದಾರೆ. ಈ ಸಂಸ್ಥೆ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಪ್ರಕಾಶಣ್ಣ ಪಟೇಲ್ರು ನಮಗೆ ಈ ಸಂಸ್ಥೆಗೆ ಕಣ್ಣಿದ್ದಂಗೆ. ಆ ಕಾಲದಲ್ಲಿ ಇಬ್ರು ಈ ಅನುದಾನ ತಂದು ಈ ಸಂಸ್ಥೆ ಲಾಸಲ್ಲಿ ಇದ್ದದನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇವತ್ತು ನಮ್ಮ ಕಣ್ಮುಂದೆ ಅವ್ರು ಇಬ್ರು ಇಲ್ಲ, ಆದ್ರೆ ಅವ್ರ ಮಾರ್ಗದರ್ಶನ ನಮ್ಮ ಯಾವಾಗ್ಲೂ ಇರುತ್ತೆ. ಪಟೇಲ್ ಬಿಲ್ಡಿಂಗ್ ತರಬೇಕಾದ್ರೆ ಏನಾದ್ರೂ ಮಾಡಿ ಕಟ್ಟಿಸ್ಬೇಕಂದ್ರೆ ಅಂತ ದತ್ತಣ್ಣ ಇರ್ಬೋದು, ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, ಎಂ.ಬಿ. ಮೋಹನಣ್ಣ ಇರ್ಬೋದು, ಆಮೇಲೆ ಇವರು ಶಂಕರೇಗೌಡರು ಇರ್ಬೋದು, ಇವರು ನಮ್ಮ ಕೊಮಾರೇಗೌಡರು, ನಮ್ಮ ಚಂದ್ರೇಗೌಡರು, ಈ ಸಂಸ್ಥೆಗೆ ದುಡಿದಂತ 5-6 ಜನ ಅಧ್ಯಕ್ಷದಲ್ಲಿ ನಾನು 4 ಜನ ಅಧ್ಯಕ್ಷ ಕೈಗಳು ಕೆಲಸ ಮಾಡಿದ್ದೀನಿ. ನಾವು ಕೃಷ್ಣೇಗೌಡರು, ಪುಟ್ಟರಾಜಣ್ಣ, ನಮ್ಮ ಇಡೀ ಎಲ್ಲಾ ಸದಸ್ಯರು ಸಹಕಾರದಿಂದ ಈ ಸಂಸ್ಥೆ ಏನೋ ತುಚಿ ಬರದಂಗೆ ನಾವು ಸಂಸ್ಥೆ ಇರ್ಬೋದು, ನಮ್ಮ ಆಡಳಿತ ಮಂಡಳಿ ಸದಸ್ಯರಿರ್ಬೋದು, ಏನೋ ಚ್ಯುತಿ ಬರದಂಗೆ ನಡೆಸ್ಕೊಂಡು ಹೋಗ್ತೀನಿ. ಅವ್ರು ಏನ್ ಮಾರ್ಗದರ್ಶನ ಕೊಡ್ತಾರೆ ಅದನ್ನ ನಡೆಸ್ತೀನಿ ಅಂತ ಈ ದಿವಸ ಎಲ್ಲರ ಸಮ್ಮುಖದಲ್ಲೇ, ಶಾಸಕರ ಸಮ್ಮುಖದಲ್ಲಿ, ನಮ್ಮ ಅಧ್ಯಕ್ಷರು ವೆಂಕಟೇಶಣ್ಣ, ನಮ್ಮ ಜಿಲ್ಲಾ ಪಂಚಾಯತಿ ಸ್ವಾಮಿಗೌಡರು ಎಲ್ಲರ ಸಮ್ಮುಖದಲ್ಲೇ ಇವತ್ತು ನಾನು ಅವಿರೋಧಕ್ಕೆ ಆಯ್ಕೆ ಮಾಡಿಕ್ಕೆ ಎಲ್ಲ ಸಹಕರಿಸಿದಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕರಿಸಿ ಎಲ್ಲರಿಗೂ ಧನ್ಯವಾದ ಹೇಳಿಸ್ತಾ ಈ ಸಂಸ್ಥೆ ಉನ್ನತ ಮಟ್ಟ ಬೆಳೆಯಕ್ಕೆ ಎಲ್ಲರೂ ನಮಗೆ ಸಹಕಾರ ಮಾಡಬೇಕಂತ ಈ ಸಮಯದಲ್ಲಿ ಆಪ್ಕಾಮ್ ಡೆವಲಪ್ಮೆಂಟ್ ಅಲ್ಲಿ ನಮ್ಮ ಚಂದ್ರೇಗೌಡರ ಅಧ್ಯಕ್ಷ ಆದಾಗ ಪಟೇಲ್ ಇದ್ದಾಗ ಇದೇ ವೇಳೆ ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸತೀಶ್ ಹೊನ್ನವಳ್ಳಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸ್ವಾಮಿಗೌಡ, ಹಿಮಾವಂತ್, ಗೋಪಾಲ್, ಹಾಪ್ಕಾಮ್ಸ್ ಎಂಡಿ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಹಳೇಬೀಡು ಪಟ್ಟಣದಲ್ಲಿರುವ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯಕ್ಕೆ ಬೇಲೂರು ತಹಸೀಲ್ದಾರ್ ಎಂ ಮಮತಾ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಹಾಸ್ಟೆಲ್ನಲ್ಲಿನ ಸ್ವಚ್ಛತೆ, ನಿಲಯ ನಿರ್ವಹಣೆ ಹಾಗೂ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಇನ್ನಿತರ ಅವಶ್ಯಕತೆಗಳ ಬಗ್ಗೆ ಪರಿಶೀಲನೆ ಮಾಡಿದ್ದು ನಿರ್ವಹಣೆಯನ್ನ ಕಂಡು ಬೆರಗಾಗಿದ್ದಾರೆ. ಬಡ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡುವ ಉದ್ದೇಶದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿ ಹಲವು ಸೌಲಭ್ಯಗಳನ್ನು ನೀಡುತ್ತಿದೆ. ನಿಲಯದಲ್ಲಿ ನಿಲಯ ಪಾಲಕರ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳು ಇಲ್ಲದಿರುವುದರಿಂದ ಈ ರೀತಿಯ ಸಮಸ್ಯೆ ಆಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ವಿದ್ಯಾರ್ಥಿ ನಿಲಯದಲ್ಲಿ ಎಷ್ಟು ಮಕ್ಕಳಿದ್ದಾರೆ, ನಿಲಯಕ್ಕೆ ನೀಡಿರುವ ಸೌಲಭ್ಯಗಳ ಬಗ್ಗೆ ಸಕ್ರಿಯವಾದ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡಿದ್ರು. ಕಾಡಾನೆ ದಾಳಿಯಿಂದ ಅಮಾಯಕರ ಪ್ರಾಣ ಹಾನಿ ಹೆಚ್ಚಾಗ್ತಾ ಇದೆ, ರೈತರ ಬೆಳೆ ನಾಶವಾಗ್ತಾ ಇದೆ. ಹಾಗಾಗಿ ಕಾಡಾನೆ ಹಾವಳಿ ನಿಯಂತ್ರಿಸಲು ಶಾಶ್ವತ ಯೋಜನೆ ರೂಪಿಸಬೇಕು. ಅದಕ್ಕಾಗಿ ಸರ್ಕಾರ ತಜ್ಞರನ್ನೊಳಗೊಂಡ ಸಾಧನಾ ಸಮಿತಿ ರಚಿಸಬೇಕು ಎಂದು ಬೇಲೂರಿನಲ್ಲಿ ದಲಿತ ಮುಖಂಡ ಧರ್ಮಯ್ಯ ಒತ್ತಾಯಿಸಿದರು.
ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇಲೂರು ತಾಲೂಕಿನ ಬಿಕ್ಕೋಡು ಅರೆಹಳ್ಳಿ ಭಾಗದ ಜನವಸತಿ ಪ್ರದೇಶದಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ. ಕಳೆದ 4-5 ದಿನಗಳ ಹಿಂದೆ ಬೆಳ್ಳಾವರ ಗ್ರಾಮದಲ್ಲಿ ವೃದ್ಧೆಯೊಬ್ಬರು ಕಾಡಾನೆ ತುಳಿತದಿಂದ ಮೃತಪಟ್ಟಿದ್ದಾರೆ. ಈ ಹಿಂದೆ ಕೂಡ ಬಿಕ್ಕೋಡಿನ ಕಬ್ಬಿನಮನೆ ಗ್ರಾಮದಲ್ಲಿ ಇದೇ ವಸಂತ ಎಂಬುವವರು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ. ತಾಲೂಕಿನಾದ್ಯಂತ ನಿತ್ಯವೂ ಬೆಳೆಹಾನಿಯಾಗುತ್ತಿದೆ. ಪ್ರತಿನಿತ್ಯ ಕಾಡಾನೆಗಳು ಜನವಸತಿ ಪ್ರದೇಶದಲ್ಲಿ ಸಂಚರಿಸುತ್ತಿರುವುದರಿಂದ ರೈತರು ಭತ್ತದ ಗದ್ದೆಗಳನ್ನು ಪಾಳು ಬಿಟ್ಟಿದ್ದಾರೆ. ಕಾಫಿ, ಅಡಕೆ, ಬಾಳೆ ತೋಟದ ಕೆಲಸಕ್ಕೆ ರೈತರು ಮತ್ತು ಕೂಲಿ ಕಾರ್ಮಿಕರು ಹೋಗುತ್ತಿಲ್ಲ. ನಮಸ್ತೆ. ಬೇಲೂರು ತಾಲೂಕು TSS ಸಂಘಟನೆಯ ಧರ್ಮಯ್ಯ ತಾಲೂಕು ಸಂಘಟನಾ ಸಂಚಾಲಕರು, ಹಾಗೆ ಬೇಲೂರು ಮತ್ತು ಬಿಕ್ಕೋಡು ಅರೆಹಳ್ಳಿ ಈ ಭಾಗಗಳಲ್ಲಿ ಆನೆ ಉಪಟಳ ಹೆಚ್ಚಾಗಿರುವುದರಿಂದ, ಹಾಗೆ ಲಿಂಗಾಪುರದಲ್ಲಿ ಮೊನ್ನೆ ಒಂದು ವೃದ್ಧೆ, ಬೆಳ್ಳವರ ಗ್ರಾಮದ ಒಬ್ಬ ವೃದ್ಧೆಯನ್ನು ಸಾಯಿಸಿದೆ. ಹಾಗೆ ಆ ಸಮಯದಲ್ಲಿ ಮಾತ್ರ ಅಧಿಕಾರಿಗಳು ಬಂದು ಅವರಿಗೆ ಸಾಂತ್ವನ ಹೇಳ್ಬಿಟ್ಟು ಅವರಿಗೆ ಖರ್ಚಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಈ ರೀತಿ ಆಗಬಾರ್ದು ಯಾವುದೇ ಕಾರಣಕ್ಕೂ. ಅದಕ್ಕೆ ಒಂದು ಶಾಶ್ವತವಾದಂಥ ಗ್ರಾಮದಲ್ಲಿ ಕಾಡಾನೆ ಇರುವ ಮಾಹಿತಿ ಪಡೆದು ಅರಣ್ಯ ಇಲಾಖೆ ಸಿಬ್ಬಂದಿ ಪಟಾಕಿಯನ್ನು ಸಿಡಿಸಿ ಪಕ್ಕದ ಜಿಲ್ಲೆಗೆ ಓಡಿಸಿದ್ರೆ ಅಲ್ಲಿನ ಅಧಿಕಾರಿಗಳ ತಂಡ ಮತ್ತೊಂದು ಜಿಲ್ಲೆಗೆ ಓಡಿಸ್ತಾರೆ. ಜನವಸತಿ ಪ್ರದೇಶಕ್ಕೆ ಕಾಡಾನೆಗಳು ತೆರಳದಂತೆ ಅರಣ್ಯದ ಸುತ್ತ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸಿದಾಗ ಮಾತ್ರ ಇದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ಹೇಳಿದರು. ರಾಜ್ಯಮಟ್ಟದ ಕ್ರಿಕೆಟ್ ಕ್ರೀಡೆಯನ್ನ ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದ್ದು, ಇದರ ಯಶಸ್ವಿಗೆ ಪತ್ರಕರ್ತರ ಸಂಘದ ಎಲ್ಲರೂ ಸಹಕಾರ ಕೊಡಲಿ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಶುಭವನ್ನ ಹಾರೈಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನ ಹಾಸನದಲ್ಲಿ ಆಯೋಜಿಸುವ ಕುರಿತು ಮಂಗಳವಾರದಂದು ಬೆಳಗ್ಗೆ ನಡೆದ ಸಭೆಯಲ್ಲಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರಿಕೆಟ್ ಕ್ರೀಡಾಕೂಟವನ್ನು ಹಾಸನದಲ್ಲಿ ಏರ್ಪಡಿಸಬೇಕೆಂಬ ಸಭೆಯಲ್ಲಿ ಎಲ್ಲರೂ ಸೇರಿ ತೀರ್ಮಾನ ಮಾಡಲಾಗಿದೆ. ಎಲ್ಲಿ ಕ್ರಿಕೆಟ್ ಮಾಡಬೇಕು, ದಿನಾಂಕವನ್ನು ನಾಡಿದ್ದು ಜಿಲ್ಲಾ ಪತ್ರಕರ್ತರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಲಾಗುತ್ತೆ. ರಾಜ್ಯ ಮಟ್ಟದ ಕ್ರಿಕೆಟ್ ಕ್ರೀಡೆಯನ್ನು ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಅಂತ ಹೇಳಿದರು. ಎಷ್ಟು ತಂಡಗಳು ಈ ಕ್ರೀಡೆಯಲ್ಲಿ ಗೆದ್ದ ತಂಡಗಳಿಗೆ ಬಹುಮಾನ ವಿತರಣೆ ಬಗ್ಗೆ ಜಿಲ್ಲಾ ಸಂಘ ತೀರ್ಮಾನ ಮಾಡಲಿದೆ. ಈ ಕ್ರೀಡೆ ಯಶಸ್ಸಿಗೆ ಎಲ್ಲರೂ ಸಹಕಾರ ಕೊಡಲಿ ಅಂತ ಶುಭ ಹಾರೈಸಿದರು. ಕ್ರೀಡಾಕೂಟವನ್ನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಾಸನದಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಒಂದು ತೀರ್ಮಾನ ಮಾಡಿದ್ದಾರೆ. ದಿನಾಂಕ ಮತ್ತೆ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನ ನಾಡಿದ್ದು ಕಾರ್ಯಕಾರಿ ಸಮಿತಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಎಲ್ಲರೂ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಹಾಸನದಲ್ಲಿ. ಈ ಸಭೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ HP ಮದನಗೌಡ, ರವಿ ನಾಕಲಗೂಡು, ಬಾಳುಗೋಪಾಲ್, ಸಂಘದ ಜಿಲ್ಲಾಧ್ಯಕ್ಷ KH ವೇಣುಕುಮಾರ್, ಉಪಾಧ್ಯಕ್ಷ ಹರೀಶ್ ಇತರರು ಉಪಸ್ಥಿತರಿದ್ದರು. ಹಾಸನದ ಪ್ರವಾಸಿ ಮಂದಿರದಲ್ಲಿ ಇಂದು ಅಹಿಂದ ಚಳುವಳಿ ಸಂಘಟನೆ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆಯ ಕುರಿತು ಸಂಘಟನೆಯ ರಾಜ್ಯ ಜಂಟಿ ಸಂಚಾಲಕರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಜಗದೀಶ್ ಚೌಡಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಿದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಅಹಿಂದ ಸಮುದಾಯಗಳ ಬದುಕನ್ನ ಬದಲಾಯಿಸೋಕೆ ಈ ಸಂಘಟನೆ ಕೆಲಸ ಮಾಡಲಿದೆ. ಸಂಘಟನೆ ಉದ್ಯೋಗ ಅಲ್ಲ, ಇದೊಂದು ಸಾಮಾಜಿಕ ಜವಾಬ್ದಾರಿಯಾಗಿದೆ. ಯಾವುದೇ ವೇತನ ಭತ್ಯೆಗಳನ್ನು ಅಪೇಕ್ಷಿಸದೆ ಸಂಘಟನೆ ಮುಖಂಡರು ಕೆಲಸ ಮಾಡಲಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಅಹಿಂದ ಸಮುದಾಯಗಳ ಆರ್ಥಿಕ ಶಕ್ತಿಯಾಗಿ ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಅಥವಾ ಬ್ಯಾಂಕ್ ಸ್ಥಾಪನೆ ಮಾಡೋಕೆ ಸಂಘಟನೆ ಮುಂದಾಗಿದ್ದು, ಅದಕ್ಕಾಗಿ ಷೇರುದಾರರನ್ನ ಗುರುತಿಸಿ ಸಂಗ್ರಹಿಸಿದ ಷೇರು ಹಣವನ್ನು ಬ್ಯಾಂಕ್ ಮೂಲಕ ಪಾವತಿಸಿ ಪಾರದರ್ಶಕ ವ್ಯವಹಾರಕ್ಕೆ ಸಂಘಟನೆ ಮುಂದಾಗಿದೆ. ಜಿಲ್ಲೆಯಾದ್ಯಂತ ಅಹಿಂದ ಚಳವಳಿ ಸಂಘಟನೆ ಮೂಲಕ ಬಯಲ ಉದ್ದೇಶಗಳನ್ನು ಈಡೇರಿಸುವ ಹಾಗೂ ರಾಜ್ಯ ಮುಖ್ಯ ಸಂಚಾಲಕರು ಹಾಗೂ ರಾಜ್ಯ ಸಮಿತಿಗೆ ವರದಿ ನೀಡುವ ಮೂಲಕ ಸಂಘಟನಾತ್ಮಕ ಹಾಗೂ ಆರ್ಥಿಕ ಸಬಲೀಕರಣಕ್ಕೆ ಸಂಘಟನೆ ಕೆಲಸ ಮಾಡ್ತಿದೆ ಅಂತ ತಿಳಿಸಿದರು. ಘಟಕಕ್ಕೆ ಕೆಳಕಂಡವರನ್ನು ಜಿಲ್ಲಾ ಸಂಚಾಲಕರನ್ನಾಗಿ ನೇಮಕ ಮಾಡಲಾಗಿದೆ. ಶ್ರೀಯುತರು SR ಲೋಕೇಶ್ ಮುಖ್ಯ ಸಂಚಾಲಕರು, ಶ್ರೀಮತಿ KR ರೂಪಾ ಜಿಲ್ಲಾ ಮುಖ್ಯ ಸಂಚಾಲಕರು ಮಹಿಳಾ ವಿಭಾಗ, AP ಪ್ರಕಾಶ್ ಜಂಟಿ ಸಂಚಾಲಕರು, ಕೃಷ್ಣ ಜಿಲ್ಲಾ ಸಂಚಾಲಕರು ಕುರುಬ ಸಮಾಜ, ಅಬೀಬುಲ್ಲಾ ಜಿಲ್ಲಾ ಸಂಚಾಲಕರು ಮುಸ್ಲಿಂ ಸಮಾಜ, ನಾಗರಾಜ್ ಜಿಲ್ಲಾ ಸಂಚಾಲಕರು ಗಂಗಾಮತಸ್ಥರು, ಕಿರಣ್ ಜಿಲ್ಲಾ ಸಂಚಾಲಕರು ವಿಶ್ವಕರ್ಮ, ಪ್ರೇಮ್ ಕುಮಾರ್ ಜಿಲ್ಲಾ ಸಂಚಾಲಕರು ಖಜಾಂಚಿ, ದೇವರಾಜ್ ಉಂಗೆರೆ ಜಿಲ್ಲಾ ಸಂಚಾಲಕರು, ಮಂಜುನಾಥ್ ಸವಿತಾ ಸಮಾಜ, ಸಂತೋಷ್ ಕುಮಾರ್ ಜಿಲ್ಲಾ ಸಂಚಾಲಕರು, ರವಿ ಅರಕೆರೆ ಜಿಲ್ಲಾ ಸಂಚಾಲಕರು ಬೋವಿ ಸಮುದಾಯ, ಸಂಜೀವ ಜಿಲ್ಲಾ ಸಂಚಾಲಕರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾಗಿ ಕೃಷ್ಣ, ಅಬೀಬ್ ಉಲ್ಲಾ,
ನಾಗರಾಜು, ಕಿರಣ್, ಪ್ರೇಮ್ಕುಮಾರ್, ದೇವರಾಜು, ಹೊಂಗೆರೆ, ಮಂಜುನಾಥ್, ಸಂತೋಷ್ ಕುಮಾರ್, ರವಿ ಅರೆಕೆರೆ, ಸತೀಶ್ ಕಬ್ಬಳ್ಳಿ, ಎಂಜೆ ಸಂಜೀವ, ಶಿವಣ್ಣ, ಎಂಎಸ್ ಮಾರನಹಳ್ಳಿ, ಗೋವಿಂದರಾಜು, ಸತ್ಯರಾಜು, ಶಿವಪ್ಪ ನಾಯ್ಕ, ಶಿವಣ್ಣ, ಕುಮಾರ್ ಶೆಟ್ಟಿ, ರಮೇಶ್, ಸೋಮೇಶ್, ಚಾಂದಿನಿ, ಪ್ರದೀಪ್ ಕಬ್ಬಳ್ಳಿ, ದಿನೇಶ್, ಜವರಬೋವಿ, ದೇವರಾಜು ಅವರುಗಳನ್ನು ಆಯ್ಕೆ ಮಾಡಲಾಯಿತು. ಅರಸೀಕೆರೆ ನಗರದ ಲಕ್ಷ್ಮೀಪುರ ಬಡಾವಣೆಯ HMS ರಸ್ತೆಯ ಪಕ್ಕದಲ್ಲಿ ಬೇಲಿ ಸಾಲುಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ದಗದಗನೆ ಉರಿಯಲು ಪ್ರಾರಂಭಿಸಿತು. ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿ ವ್ಯಾಪಿಸುವ ಸಂಭವವಿತ್ತು. ಹತ್ತಿರದಲ್ಲೇ ಇದ್ದ ವಿದ್ಯುತ್ ತಂತಿಗಳಿಗೆ ಬೆಂಕಿ ತಗುಲಿತು. ಬೆಂಕಿ ಹತ್ತಿ ಉರಿದಿದ್ದರಿಂದ ಹೊಗೆಯು ಸುಮಾರು ಮನೆಗಳಿಗೆ ವ್ಯಾಪಿಸಿತು. ತಕ್ಷಣವೇ ಅಗ್ನಿಶಾಮಕ ದಳದವರಿಗೆ ಫೋನ್ ಮುಖಾಂತರ ವಿಷಯ ತಿಳಿಸಿದ ಕಾರಣ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ಹಾರಿಸಿ ದೊಡ್ಡ ಅನಾಹುತ ಆಗೋದನ್ನು ತಪ್ಪಿಸಿದರು. ನಂತರ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸ್ಥಳೀಯರಿಗೆ ಮಾಹಿತಿಯನ್ನು ನೀಡಿ ಮುಂದೆ ಬೇಸಿಗೆ ಕಾಲ ಬರುತ್ತಿದೆ, ಕಸಗಳನ್ನು ಎಲ್ಲೆಂದರಲ್ಲಿ ಗುಡ್ಡೆ ಹಾಕಿ ಬೆಂಕಿ ಹಚ್ಚುವುದನ್ನು ತಪ್ಪಿಸಬೇಕು ಹಾಗೂ ಒಣಗಿದ ಗಿಡ ಸಾಲುಗಳಿಗೆ ಬೆಂಕಿ ತಾಗದಂತೆ ಎಚ್ಚರಿಕೆ ವಹಿಸುವಂತೆ ಮಾಹಿತಿಯನ್ನು ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಾಮಾನ್ಯರಿಗೆ ಕಿರುಕುಳ ಹಿನ್ನೆಲೆ ಕರವೇ ರೈತ ಸಂಘದಿಂದ ಹಾಸನದ ಕಿನಾರಾ ಕ್ಯಾಪಿಟಲ್ ಫೈನಾನ್ಸ್ ಕಚೇರಿ ಮುಂದೆ ಜಂಟಿ ಪ್ರತಿಭಟನೆ. ಉತ್ತಮ ಬೆಳವಣಿಗೆಗಾಗಿ ಶಿಕ್ಷಣದ ಅಡಿಪಾಯ ಮುಖ್ಯ, ಹಾಸನದಲ್ಲಿ ಕಲ್ಕತ್ತಾದ ತರಬೇತುದಾರ ಸೈಯದ್ ನಿಜಾಮ್ ಖಾದ್ರಿ ಸಲಹೆ. ವಿಶ್ವವಿದ್ಯಾಲಯವನ್ನ ಹಾಸನದಲ್ಲಿ ಉಳಿಸಲು ಆಗ್ರಹಿಸಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ.